ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ನಿಮ್ಗೆಲ್ರಿಗೂ ದ ಬೋರ್ಕಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮುಸುಕಿನ ಜೋಳದ ಹಿಟ್ಟಿನ ಥಾಲಿಪೀಠ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಸುಲಭವಾಗಿ ಮಾಡ್ಬೋದು, ತಿನ್ನಲಿಕ್ಕೂ ಸಹ ರುಚಿಕರವಾಗಿರುತ್ತದೆ, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಇದನ್ನು ನಾವು ಬೆಳಗಿನ ಉಪಹಾರಕ್ಕೆ ಮಾಡ್ಬೋದು, ರಾತ್ರಿ ಊಟಕ್ಕೆ ಮಾಡ್ಬೋದು, ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಸಹ ಮಾಡಿಕೊಡ್ಬೋದು. ಇಲ್ಲಾಂದರೆ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ರೆ ಇದನ್ನು ಮಾಡಿ ಬುತ್ತಿ ಕಟ್ಟಿ ಸಹ ತಗೊಂಡೋಗಿ ತಿನ್ಬೋದು. ಬಿಸಿ ಬಿಸಿ ತಿನ್ಲಿಕ್ಕಂತೂ ತುಂಬ ಮಜವಾಗಿರುತ್ತದೆ. ಹಾಗಾದರೆ ಬನ್ನಿ ಈಗ ಮುಸ್ಕಿನ ಜೋಳದ ಹಿಟ್ಟಿನ ಥಾಲಿಪೀಠ್ನ ಹೇಗೆ ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ನಿಮಗೆ ನಮ್ಮ ಎಲ್ಲ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಥಾಲಿಪೀಠ್ನ ಮಾಡೋಣ. ಮೊದಲಿಗೆ ವೀಕ್ಷಕರೇ, ಈ ಮೆಕ್ಕೆಜೋಳದ ಹಿಟ್ಟು ಅಥವಾ ಮುಸುಕಿನ ಜೋಳದ ಹಿಟ್ಟನ್ನು ನಾವು ಜರಡಿ ಮಾಡ್ಕೊಳ್ಬೇಕು. ಯಾಕಂದರೆ ಕಸ ಎಲ್ಲ ಇರುತ್ತೆ ಅಂತ. ಒಂದು ದೊಡ್ಡ ಕಪ್ನಲ್ಲಿ ಇದನ್ನು ತುಂಬಿ ತಗೊಂಡಿದ್ದೇನೆ. ಇದನ್ನು ನೋಡಿ ಜರಡಿ ಮಾಡ್ತಾ ಇದ್ದೇವೆ. ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು ಮತ್ತು ಮಾಡಲಿಕ್ಕೆ ಸಹಾಯ ಮಾಡಿದ್ದು ನನ್ನ ಸ್ನೇಹಿತೆ ಪೂರ್ಣಿಮಾ ಅವರು. ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಮುಸುಕಿನ ಜೋಳದ ಹಿಟ್ಟು ಇದರಿಂದ ರೊಟ್ಟಿ ಸಹ ಮಾಡ್ಬೋದು ಅಥವಾ ಮುದ್ದೆ ಎಲ್ಲ ಮಾಡಲಿಕ್ಕಾಗ್ತದೆ. ಆದರೆ ತಕ್ಷಣಕ್ಕೆ ಮಾಡಿ ಸುಲಭವಾಗಿ ಮಾಡುವಂಥದ್ದು ಅಂದರೆ ಇದೆ ಥಾಲಿಪೀಠ್. ಇದು ತುಂಬ ರುಚಿಕರವಾಗಿರ್ತದೆ ತಿನ್ನಲಿಕ್ಕೆ ಸಹ. ಮತ್ತು ಇದು ಈ ಹಿಟ್ಟು ಅಂದರೆ ಮುಸ್ಕಿನ ಜೋಳ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ನೋಡಿ. ಹಾಗಾಗಿ ಈಗ ನಾನು ಆ ದೊಡ್ಡ ಕಪ್ನ 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಿದ್ವಿ. ಆಮೇಲೆ ಅಷ್ಟೇ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕಿದ್ವಿ. ಈಗ ಸಣ್ಣಗೆ ಹೆಚ್ಚಿಟ್ಟಂಥ ಈರುಳ್ಳಿನ ಸೇರಿಸ್ತಾ ಇದ್ದೇವೆ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಂಥ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕಿದ್ವಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ವಿ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸಬೇಕು. ನಿಮಗೆ ಜಾಸ್ತಿ ಉಪ್ಪು ಬೇಕಂದರೆ ಜಾಸ್ತಿ ಹಾಕ್ಬೋದು. ಈಗ ಧನಿಯಾ ಪುಡಿ ಹಾಕ್ತಾ ಇದ್ದೇವೆ, 1 ಟೇಬಲ್ ಸ್ಪೂನಷ್ಟು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇದಕ್ಕೆ ಹಾಕಲೇಬೇಕು, ರುಚಿ ಚೆನ್ನಾಗಿರ್ತದೆ. ಆಮೇಲೆ ಖಾರದ ಪುಡಿ 1 ಚಮಚ ಆಗುವಷ್ಟು ಹಾಕಿದ್ವಿ. ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಮೊದಲಿಗೆ ಎಲ್ಲವನ್ನು ಒಮ್ಮೆ ಬೆರೆಸ್ಕೊಳ್ಳುವ. ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಸಹ ಮಾಡ್ತಾರೆ, ಪಂಜಾಬ್ ಸೈಡ್ ಕೂಡ ಮಾಡ್ತಾರೆ. ಈಗ ನೋಡಿ, ನಾನು ಇದನ್ನು ಸ್ವಲ್ಪ ನೀರು ಚಿಮುಕಿಸಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ. ಇದಕ್ಕೆ ಬಿಸಿ ನೀರು ಸಹ ಹಾಕಿ ಮಾಡ್ಬೋದು, ತಣ್ಣಗೆ ನೀರು ಸಹ ಹಾಕಿ ಮಾಡ್ಬೋದು. ಬಿಸಿ ನೀರು ಹಾಕಿ ಮಾಡಿದರೆ ಹಿಟ್ಟು ತುಂಬ ಸಾಫ್ಟಾಗಿ ಬರ್ತದೆ. ಆಮೇಲೆ ಥಾಲಿಪೀಠ್ ಸಹ ತುಂಬ ಮೆದುವಾಗಿ ಬರ್ತದೆ. ಬಿಸಿನೀರೆಲ್ಲ ತಣ್ಣೀರೇ ಇದೆ ಅಂದರೆ ಅದನ್ನು ಸಹ ಹಾಕಿ ಮಾಡ್ಬೋದು, ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ. ನೋಡಿ ವೀಕ್ಷಕರೇ, ಹಿಟ್ಟು ನಾದಿ ಒಂದು ಹದಕ್ಕೆ ಬಂದಿದೆ. ಈಗ ಇದನ್ನು ಪುನಃ ಈ ರೀತಿ ನೋಡಿ, ಇನ್ನೂ ಸಾಫ್ಟ್ ಬರಲಿಕ್ಕೆ ನಾವು ಪುನಃ ಈ ರೀತಿ ಒತ್ಕೊಳ್ಬೇಕು. ಅಂದರೆ ಚೆನ್ನಾಗಿ ನಾದಿದಷ್ಟು ಥಾಲಿಪೀಠ್ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಇದಾಯಿತು, ತಯಾರಾಯಿತು ನೋಡಿ. ಸಾಫ್ಟು ಕೂಡ ಆಗಿದೆ ನೋಡಿ. ಈಗ ಇದರಿಂದ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳುವ. ನಮಗೆ ಎಷ್ಟು ಥಾಲಿಪೀಠ್ ಆಗಲಿಕ್ಕಿದೆ ಅಷ್ಟು ಉಂಡೆ ಮಾಡಿಕೊಳ್ಳುವ. ನಮ್ಮದೊಂದು ಇದರಲ್ಲಿ ಒಂದು 8-10 ಉಂಡೆಗಳು ಆರಾಮಾಗಿ ಆಗುತ್ತೆ. ದೊಡ್ಡ ಸೈಜು ಮಾಡ್ಬೋದು, ಚಿಕ್ಕದು ಬೇಕಿದ್ದರೆ ಚಿಕ್ಕ ಸೈಜಲ್ಲೂ ಮಾಡ್ಬೋದು. ನೋಡಿ, ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ವಿ ನೋಡಿ. ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಯಾರೂ ಸಹ ಮಾಡ್ಬೋದು. ಹಿಟ್ಟು ನಾದಲಿಕ್ಕೂ ಏನೂ ಕಷ್ಟ ಅಂತ ಇಲ್ಲ, ಸುಲಭವಾಗಿ ಆಯಿತು. ಈಗ ನೋಡಿ, ಸುಮಾರು 10 ಉಂಡೆಗಳು ತಯಾರಾದವು ನಮ್ಮ ಹಿಟ್ಟಿನಲ್ಲಿ. ಈಗ ಇದನ್ನು ಲಟ್ಟಿಸಲಿಕ್ಕೆ ನಾವು 2 ಈ ರೀತಿಯ ಪ್ಲಾಸ್ಟಿಕ್ ಕವರ್ಗಳನ್ನು ತೆಗೆದುಕೊಳ್ಳಬೇಕು. ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ಬಳಸ್ಕೊಳ್ಬೋದು. ಈಗ ಈ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ಇದನ್ನು ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಉಜ್ಕೊಳ್ಬೇಕು, ಇಲ್ಲಾಂದರೆ ಕೈಯಿಂದನೂ ಉಜ್ಕೊಳ್ಬೋದು. ಎಲ್ಲ ಕಡೆ ಎಣ್ಣೆ ಸವರ್ಕೊಳ್ಬೇಕು ಅಷ್ಟೇ. ಎಣ್ಣೆ ಸವರಿ ಆದ ನಂತರ ಇನ್ನೊಂದು ಪ್ಲಾಸ್ಟಿಕ್ ಕವರ್ಗೂ ಸಹ ನಾವು ಸ್ವಲ್ಪ ಎಣ್ಣೆನ ಸವರಿ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಈ ಉಂಡೆನ ನಾವು ಈ ರೀತಿ ಒತ್ತಿ ಇನ್ನೊಂದು ಸ್ವಲ್ಪ ಅದರ ಮೇಲೂ ಸಹ ಒಂದು ಚೂರು ಎಣ್ಣೆನ ಈ ರೀತಿ ಹಚ್ಕೋಬೇಕು. ಆನಂತರ ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಅದರ ಮೇಲೆ ಇಟ್ಟು ಕೈಯಿಂದನೂ ತಟ್ಬೋದು ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸ್ಲೂಬೋದು. ನಾನು ಸ್ವಲ್ಪ ಕೈಯಿಂದ ತಟ್ಕೊಂಡೆ. ಆಮೇಲೆ ಈ ಲಟ್ಟಣಿಗೆನ ಬಳಸಿ ಸ್ವಲ್ಪ ನಾವು
ಲಟ್ಟಿಸ್ಕೊಂಡ್ವಿ. ಇದನ್ನು ಸ್ವಲ್ಪ ದಪ್ಪ ದಪ್ಪನೇ ಮಾಡಬೇಕು, ತುಂಬ ತೆಳ್ಳಗೆ ಮಾಡೋದಿಲ್ಲ. ಹಪ್ಪಳ ಥರ ಸ್ವಲ್ಪ ದಪ್ಪನೇ ಇದ್ದರೆ ಇದು ಸುಲಭವಾಗಿ ನಮಗೆ ಹಾಕಲಿಕ್ಕೆಲ್ಲ ಆಗ್ತದೆ. ಈಗ ನೋಡಿ ಇದು ತಯಾರಾಯಿತು. ಇದನ್ನು ಮೆಲ್ಲಗೆ ನಾವು ತೆಗಿಬೇಕು. ಈಗ ಇಲ್ಲಿ ನಮ್ಮದು ತವೆ ಕೂಡ ಬಿಸಿಗೆ ಇಟ್ಟಿದ್ದೇವೆ. ಅದರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಗ್ಯಾಸ್ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿ ಸ್ವಲ್ಪ ಎಣ್ಣೆ ಸವರಿ ಆಯಿತು. ಇದನ್ನು ಪ್ಲಾಸ್ಟಿಕ್ ಕವರಿಂದ ತೆಗೆದು ಮೆಲ್ಲಗೆ ಅದರ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ತೆಗೆದು ಅದನ್ನು ಹಾಕ್ಕೊಳ್ಳುವ. ನೋಡಿ ಹಾಕಿ ಆಯಿತು. ಈಗ ಇದನ್ನು ನಾವು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ಸೈಡಿಗೆ ಸ್ವಲ್ಪ ಬೆಂದಾದ ನಂತರ ಇದನ್ನು ನಾವು ಟರ್ನ್ ಮಾಡಿ ತೆಗಿಬೇಕು. ಟರ್ನ್ ಮಾಡಿ ಹಾಕಬೇಕು. ಮಗುಚಿ ಹಾಕಿ ಪುನಃ ಅಲ್ಲಿ ಸಹ ಬೇಯಿಸ್ಕೊಳ್ಳಿಕ್ಕಿದೆ. ಈಗ ಒಂಚೂರು ಎಣ್ಣೆ ಹಾಕುವ. ಸರಿ, ಇನ್ನೂ ಸ್ವಲ್ಪ ಬೇಯಲಿಕ್ಕಿದೆ. 1 ಚಮಚದಷ್ಟು ಎಣ್ಣೆನ ಸೈಡಲ್ಲಿ ಹಾಕ್ಕೊಂಡು ಈಗ ನಾವು ಸಟಗನ ಬಳಸ್ಕೊಂಡು ಇದನ್ನು ಟರ್ನ್ ಮಾಡುವ. ಇದು ಬೇಯ್ತಾ ಇರಬೇಕಾದ್ರೆ ತುಂಬಾ ಘಮ ಘಮ ಪರಿಮಳ ಬರ್ತಾ ಇದೆ. ರುಚಿ ಅಂತೂ ಸೂಪರ್ ಆಗಿರ್ಬೋದು. ಈಗ ಮೇಲಿಂದ ಸ್ವಲ್ಪ ನಾವು ಎಣ್ಣೆನ ಸವರ್ಕೊಳ್ಳುವ. ಇದಕ್ಕೆ ನಾವು ಎಣ್ಣೆ ಹಾಕ್ತೇವೆ ಅಂದರೆ ಎಣ್ಣೆ ಹಾಕಿದಷ್ಟು ಇದು ರುಚಿ ಜಾಸ್ತಿ ಮತ್ತು ಚೆನ್ನಾಗಿ ಬೇಯ್ತದೆ ಕೂಡ, ಮೆದು ಕೂಡ ಆಗುತ್ತೆ. ಈಗ ಮೇಲಿಂದ ಇನ್ನೂ ಸ್ವಲ್ಪ ಎಣ್ಣೆನ ಸವರಿದ್ವಿ. ಪುನಃ ಇನ್ನೊಂದು ಬಾರಿ ಇದನ್ನು ಟರ್ನ್ ಮಾಡಿ ತೆಗೆಯುವ. ಈಗ ನೋಡಿ ಎರಡೂ ಕಡೆ ಸಹ ಇದು ಸರಿಯಾಗಿ ಬೆಂದಿದೆ ಅಂತ ನೋಡಿ ಆಮೇಲೆ ತೆಕ್ಕೊಳ್ಬೇಕು. ಈಗ ಇದು ಬೆಂದದ್ದು ಸಾಕು. ಗ್ಯಾಸ್ ಕೂಡ ನಾವು ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ನೋಡಿ. ಈಗ ಒಂದು ಥಾಲಿಪೀಠ್ ತಯಾರಾಯಿತು. ಇದನ್ನು ತೆಗೆದಿಡ್ತೇವೆ. ಈಗ ಇನ್ನೊಂದು ಮಾಡಿಕೊಳ್ಳುವ. ಇದು ಸಹ ಹಾಗೆ ಸ್ವಲ್ಪ ಎಣ್ಣೆನ ಸವರೋದು ಪ್ಲಾಸ್ಟಿಕ್ ಕವರ್ ಮೇಲೆ, ಆಮೇಲೆ ಒಂದು ಉಂಡೆನ ಇಡೋದು. ಅದನ್ನು ಸ್ವಲ್ಪ ಒತ್ತಿ ಅದರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಕೈಯಿಂದ ತಟ್ಟಬೇಕು ಅಥವಾ ಲಟ್ಟಿಸ್ಕೊಳ್ಬೇಕು. ಇದನ್ನು ತೆಳ್ಳಗೆ ಸಹ ಲಟ್ಟಿಸ್ಬೋದು. ಇದು ಸಹ ತುಂಬ ಚೆನ್ನಾಗಿರ್ತದೆ. ಈಗ ತಯಾರಾಗಿರುವಂಥ ಥಾಲಿಪೀಠನ್ನು ನೋಡಿ ನಿಧಾನಕ್ಕೆ ತೆಗೆದು ನಾವು ಮೇಲಿನ ಕವರ್ ತೆಗೆದು ಅದನ್ನು ಥಾಲಿಪೀಠನ್ನು ಸಹ ಕವರ್ನಿಂದ ಬೇರ್ಪಡಿಸಿ ತವದ ಮೇಲೆ ಹಾಕಿ ಕಾಯಿಸ್ಕೊಳ್ಬೇಕು. 1 ಚಮಚದಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಬದಿಯಲ್ಲಿ. ಆಮೇಲೆ ಅದರ ಮೇಲ್ಗಡೆ ಸಹ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಆಗ ಅದು ತುಂಬಾ ರುಚಿಕರವಾಗಿ ಬರ್ತದೆ. ಈಗ ಇದನ್ನು ಟರ್ನ್ ಮಾಡಿ ಹಾಕಿದ್ವಿ. ನೋಡಿ ಬಣ್ಣ ನೋಡಿ ಎಷ್ಟು ಚೆಂದ ಬಂತು. ಇದರ ಪರಿಮಳ ಸಹ ಅಷ್ಟೇ ಸೊಗಸಾಗಿ ಬರ್ತಾ ಇದೆ. ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಳೆ ಬರುವಾಗೆಲ್ಲ ಇದನ್ನು ಬಿಸಿ ಬಿಸಿ ಮಾಡಿ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ ಹಾಗೂ ಮಜವೂ ಆಗಿರ್ತದೆ. ನಮ್ಮ ಥಾಲಿಪೀಠ್ ನೋಡಿ ಎಷ್ಟು ಸೊಗಸಾಗಿ ಬಂತು. ನೀವು ಸಹ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ಹಾಕಿರೋದ್ರಿಂದ ಪಲ್ಯದೇನೂ ಅವಶ್ಯಕತೆ ಇರೋದಿಲ್ಲ. ಆದರೆ ಇದರ ಜೊತೆ ಮೊಸರು, ಸ್ವಲ್ಪ ಖಾರದ ಪುಡಿ ಹಾಕಿದಂಥ ಮೊಸರು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಇದು ತುಂಬ ರುಚಿ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಥಾಲಿಪೀಠ್ ಮಾಡೋದು ಎಷ್ಟು ಸುಲಭ ಅಂತ. ಇದನ್ನು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮತ್ತು ಉತ್ತರ ಕರ್ನಾಟಕದ ಕಡೆ ಸಹ ಜಾಸ್ತಿಯಾಗಿ ಮಾಡ್ತಾರೆ. ಇದು ತಕ್ಷಣಕ್ಕೆ ಮಾಡಿ ತಿನ್ಬೋದು. ನೀವು ನೋಡಿದರೆ ಎಷ್ಟು ಸುಲಭವಾಗಿತ್ತು ಅಂತ. ನೀವು ಸಹ ಈ ರೆಸಿಪಿನೊಮ್ಮೆ ಮಾಡಿ ನೋಡಿ. ತುಂಬ ರುಚಿಕರವಾಗಿರ್ತದೆ. ಮನೇಲಿ ಎಲ್ರಿಗೂ ಸಹ ಇಷ್ಟ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ತಕ್ಷಣಕ್ಕೆ ಮಾಡಿ ತಿನ್ನುವಂಥ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.